ಚೆನ್ನಾಗಿದೆಯಾ? ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀಲೇಖಾ ಜಯೇಶ್. ಸೊ ಇವತ್ತಿನ ವ್ಲಾಗ್ ನಾನು ಪಾಪು ಜೊತೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ. ಸೊ ಇವತ್ತು ಪಾಪುಗೆ 6 ಮಂತ್ ಕಂಪ್ಲೀಟ್ ಆಗಿತ್ತಲ್ಲ, ಅದಕ್ಕೆ ವ್ಯಾಕ್ಸಿನೇಷನ್ ಇತ್ತು. ಆ್ಯಂಡ್ ಆಮೇಲೆ ಸಾಲಿಡ್ಸ್ ಎಲ್ಲ ಇಂಟ್ರಡ್ಯೂಸ್ ಮಾಡಬೇಕಲ್ಲ, ಅದಕ್ಕೆ ಹೇಗೆ ಏನು ಅಂತ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಸೊ ಇವಾಗ ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ. ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಸಾಲಿಡ್ಸ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತಿಳ್ಕೊಂಡು ಬರೋದು ವಾಪಸ್. ಸೊ ಇವತ್ತಿನ ವ್ಲಾಗ್ ಫುಲ್ಲು ಇದೇ ಇರುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಯಾವ ವ್ಯಾಕ್ಸಿನ್ ಹಾಕಿದ್ವಿ ಏನು ಅಂತೆಲ್ಲ ಇನ್ ಡೀಟೇಲಾಗಿ ಇದೇ ವ್ಲಾಗಲ್ಲಿ ಹೇಳ್ತೀನಿ. ಸೊ ಈ ವ್ಲಾಗ್ ಫುಲ್ಲು ಇದೇ ಆಗಿರುತ್ತೆ. ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದ್ಯಾಟ್ ನಾನು ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ ಮಾಡ್ತೇನೆ. ಸೊ ನಮ್ಮ ಬಬ್ಲು ಹೇಗಿದ್ದಾರೆ ಇವತ್ತು ಫುಲ್ಲು ಔಟ್ಫಿಟ್ ನೋಡಿ, ಔಟ್ಫಿಟ್ ಹೀಗಿದ್ದಾರೆ. ಕ್ಯಾಬ್ ಬುಕ್ ಮಾಡಾಗಿದೆ, ಕ್ಯಾಬ್ ಬಂದಿದೆ, ಇವಾಗ ಹೋಗ್ತಾ ಇದ್ದೀವಿ. ನಾವು ಬುಕ್ ಮಾಡಿದ್ದಂತಹ ಆಟೋ ಬಂದಾಯಿತು. ಬಂದಮೇಲೆ ಆಟೋದಲ್ಲಿ ಹತ್ಕೊಂಡು ಹೋಗ್ತಾ ಇದ್ವಿ. ಆಟೋದಲ್ಲಿ ಫುಲ್ ಈ ಥರ ಜೋಲಿ ಆಡ್ದಂಗೆ ಇರುತ್ತಲ್ಲ, ಅವ್ರು ಯಾವಾಗ ಆಟೋದಲ್ಲಿ ಹೋದ್ರು ಸ್ವಲ್ಪ ಹೊತ್ತು ಅಕ್ಕಪಕ್ಕ ಎಲ್ಲ ನೋಡಿ ಎಂಜಾಯ್ ಮಾಡಿಕೊಂಡು ಹಾಗೆ ಮಲ್ಕೊಂಡ್ಬಿಡ್ತಾರೆ. ಸೊ ಅದೇ ಥರ ಅವರು ಮಲ್ಕೊಂಡ್ಬಿಟ್ಟಿದ್ರು. ಅಲ್ಲೇ ಆಟೋದಲ್ಲಿ ಅವರು ಗ್ಯಾಸ್ ತುಂಬಿಸ್ಬೇಕು ಅಂತ ಒಂದು ಕಡೆ ನಿಲ್ಲಿಸಿದ್ರು. ಸೊ ನಾವು ಲೇಟ್ ಆಗ್ತಾ ಇದೆ, ಆಲ್ರೆಡಿ ಅಪಾಯಿಂಟ್ಮೆಂಟ್ ಟೈಮಿಗೆ ಹೋಗೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಹೇಳಿದ್ವಿ ಸ್ವಲ್ಪ ಬೇಗ ಹೋಗಿ ಅಂತ. ಸರಿ, ಹೆಂಗೋ ಹೋಗಿ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಹೊರಟ್ವಿ. ಸೊ ಎಸ್, ಇವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಅಲ್ವಾ ಅಂತ ಅದೇ ಯೋಚನೆ ಆಗ್ತಾಯಿತ್ತು. ನೋವಿಗೆ ಏನು ಮಾಡ್ತಾರೋ ಏನು ಅಂತ. ಬ್ಯಾಂಗ್ಳೂರಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತಲ್ವಾ, ಲೈಕ್ ಯಾವುದಾದ್ರೂ ಒಂದು ಟೈಮಿಗೆ ಅನ್ಕೊತೀವಿ ಅಂದರೆ ಏನಿಲ್ಲ ಅಂದರೂ 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಮುಂಚೆನೇ ಬಿಡಬೇಕು, ಅವಾಗಷ್ಟೇ ಹೋಗಿ ರೀಚ್ ಆಗೋಕ್ಕಾಗುತ್ತೆ. ನಾವು ಎಸ್ಟಿಮೇಟ್ ಮಾಡಿದ ಟೈಮಿಗಿಂತ ಸ್ವಲ್ಪ ಬೇಗನೆ ಬಿಡಬೇಕು. ಹಾಗೂ ಹಿಂಗೂ ಆಗಿ ಹೋಗಿ ಹಾಸ್ಪಿಟಲ್ ರೀಚ್ ಆದ್ವಿ. ವಿತಿನ್ ದ ಟೈಮಲ್ಲೇ ಹೋಗಿದ್ವಿ. ಸರಿ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನ ಹಸ್ಬೆಂಡ್ ಒಂದು ವೀಡಿಯೋ ಮಾಡಿದ್ದಾರೆ. ಸೊ ನನಗೆ ಫುಲ್ ಮೆಮೊರೀಸ್ ಎಲ್ಲ ಫ್ಲ್ಯಾಶ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ದಿನ ಆಗಿತ್ತಲ್ಲ ಹೋಗಿ, ಲೈಕ್ ಆಲ್ಮೋಸ್ಟ್ ಲೈಕ್ 3 ಮಂತ್ಸ್ ಮೇಲೆ ಆಗಿತ್ತು ಹಾಸ್ಪಿಟಲ್ ಹೋಗಿ. ನಾನು ಅವಾಗ ಪ್ರೆಗ್ನೆಂಟ್ ಇದ್ದಾಗ ಹೊಟ್ಟೆಯಲ್ಲಿ ಇರಿದ್ರಲ್ಲ, ಆವಾಗ ಸೇಮ್ ಇದೇ ಥರ ಲಿಫ್ಟಿಗೆ ಕಾಯ್ಕೊಂಡು ಹೋಗ್ತಾಯಿದ್ವಿ ಹಾಸ್ಪಿಟಲ್ಗೆ. ಇವಾಗ ಆಲ್ರೆಡಿ 6 ಮಂತ್ಸ್ ಆಗಿಬಿಟ್ಟಿದೆ. ನನ್ನ ಕೈಯಲ್ಲಿದ್ದಾರೆ ನೋಡಿ ಕ್ಯೂಟಾಗಿ ಅಂತ. ಸೊ ಯಾವಾಗೂ ಅದೇ ಥರ ಹೋದಾಗೆಲ್ಲ ಅದೇ ನೆನಪಾಗತ್ತೆ. ಸೊ ಹೋಗಿ ಹಾಸ್ಪಿಟಲ್ ರೀಚ್ ಆಗಿ ಆದಮೇಲೆ ಡಾಕ್ಟ್ರದ್ದು ಅಪಾಯಿಂಟ್ಮೆಂಟ್ ಸ್ಲಿಪ್ ಇರುತ್ತಲ್ಲ, ಅದನ್ನು ತಗೊಂಡಾದಮೇಲೆ ಯಾವಾಗೂ ಅಲ್ಲಿ ಹೋಗಿದ ತಕ್ಷಣ ಅವರು ವೇಟ್ ಚೆಕ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅಲ್ಲಿ ಹೋಗಿ ಸಿಸ್ಟಮಲ್ಲಿ ಎಂಟ್ರಿ ಮಾಡಿ ಪಾಪು ವೇಟ್ ಎಷ್ಟಿದೆ ಆ್ಯಂಡ್ ಹೈಟ್ ಎಷ್ಟಿದೆ ಅಂತ ಎರಡೂ ಚೆಕ್ ಮಾಡ್ತಾರೆ. ಸೊ ಅದೇ ಥರ ನಾವು ಹೋಗಿ ಪಾಪುದು ವೇಟ್ ಎಷ್ಟಿದೆ ಅಂತ ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಸೊ ಪಾಪುದು ವೇಟ್ ಚೆಕ್ ಆದಮೇಲೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಏನು ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲೆಲ್ಲ ಫುಲ್ ಕ್ಲಾತ್ಸ್ ಎಲ್ಲ ರಿಮೂವ್ ಮಾಡಿಸ್ತಾಯಿದ್ರು. ಈವನ್ ಡೈಪರ್ ಸಮೇತ ವೇಟ್ ಎಕ್ಸಾಕ್ಟಾಗಿ ಬರಬೇಕು ಅಂತ ಚಿಕ್ಕವರಿದ್ದಾಗ. ಲೈಕ್ 2 ಮಂತ್ಸ್ 3 ಮಂತ್ಸ್ ಎಲ್ಲ ಹಂಗೆ ಮಾಡಿದ್ರು. ಇವಾಗ ಹೋದಾಗ ನಾನು ಕೇಳ್ತಾಯಿದ್ದೆ ಮತ್ತು ಕ್ಲಾತ್ಸ್ ಎಲ್ಲ ರಿಮೂವ್ ಮಾಡಬೇಕಂತ, ಲೈಕ್ ನೋ, ಸ್ಟಾರ್ಟಿಂಗಲ್ಲಿ ಮಾತ್ರ ಆ ಥರ, ಇವಾಗೆಲ್ಲ ಇಲ್ಲ, ಇಟ್ಸ್ ಓಕೆ ವಿತ್ ಇದೇನೇ ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರು. ಸೊ ಎಸ್, ಬೇಬಿ ವೇಟ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಖುಷಿಯಾಗುತ್ತೆ. ಐ ವಿಲ್ ಬಿ ಲೈಕ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಅನ್ಕೊತಾ ಇರ್ತೀನಿ. ಬಿಕಾಸ್ ಲೈಕ್ ಇಟ್ಸ್ ಲೈಕ್ ಟೂ ಡಿಫಿಕಲ್ಟ್ ಟು ಮ್ಯಾನೇಜ್ ಬೇಬಿ. ಮಕ್ಕಳಿಗೆ ಇಂಜೆಕ್ಷನ್, ಇನ್ಮೇಲೆ ಫುಡ್ ಖುಷಿ ಇಷ್ಟಪಟ್ಟು ತಿಂತಾರೆ ಅಲ್ವಾ ಮಕ್ಕಳು? ಸೊ ಇವಾಗ ವ್ಯಾಕ್ಸಿನೇಷನ್ಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ವ್ಯಾಕ್ಸಿನ್ ತೊಗೊಳೋಕ್ಕೆ ಅಂತ ಬಂದಿದೆ. ಅಲ್ಲಿ ಹೋಗಾದ್ಮೇಲೆ ಒಂದು ವಿಷಯ ಏನಾಯಿತು ಅಂದರೆ, ಪಾಪು ಹುಟ್ಟಿದಾಗಿಂದ ಒಂದೇ ಡಾಕ್ಟರ್ ಹತ್ರನೇ ತೋರಿಸ್ತಾ ಇದ್ವಿ. ಐ ಆಮ್ ಲೈಕ್ ಸೋ ಗುಡ್ ಡಾಕ್ಟರ್ ಆಯಿತಾ, ನನ್ನ ಫೇವ್ರೆಟ್ ಅವರು. ಬಟ್ ಆದರೆ ಅವರು ಆವಾಗ
ಹಾಸ್ಪಿಟಲಿಂದ ಲೈಕ್ ರಿಸೈನ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇಟ್ಸ್ ಓಕೆ ಅಂತ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ದಟ್ ಡಾಕ್ಟರ್ ವಾಸ್ ಆಲ್ಸೋ ಗುಡ್, ಬೇಬಿ ಈಸ್ ಆಲ್ ಹೆಲ್ದಿ, ಎವ್ರಿಥಿಂಗ್ ವಾಸ್ ಫೈನ್ ಅಂತ ಹೇಳಿದ್ರು. ಅದೆಲ್ಲ ಆದಮೇಲೆ ಲೈಕ್ ಸಾಲಿಡ್ಸ್ ಹೆಂಗೆ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿದ್ರು. ವ್ಯಾಕ್ಸಿನೇಷನಿಗೆ ಬರೆದು ಕೊಟ್ಟರು, ಈ ಥರ ಹೋಗಿ ಆಚೆ ಹೇಳಿ ವ್ಯಾಕ್ಸಿನೇಷನಿಗೆ ತಗೊಂಡ್ರೆ ಅಲ್ಲಿ ಆಚೆ ಹಾಕ್ತಾರೆ ಅಂತ ಹೇಳಿ. ಸೊ ಹಾಗೆ ಹೋಗಿ ನನ್ನ ಹಸ್ಬೆಂಡ್ ಅಲ್ಲಿ ಏನು ತೊಗೊಬೇಕಂದ್ರು ಅಲ್ಲಿ ಟೋಕನ್ ತೊಗೊಬೇಕು, ಆಮೇಲೆ ವೆಯ್ಟ್ ಮಾಡಬೇಕು, ಆಮೇಲೆ ವ್ಯಾಕ್ಸಿನೇಷನ್ದು ಏನು ಹಾಕ್ತಾರೆ ಅದು ಇಂಜೆಕ್ಷನ್ ಅದೆಲ್ಲ ಕೊಡ್ತಾರೆ. ಆಮೇಲೆ ನರ್ಸ್ದು ಸ್ಟಾಫ್ ರೂಮ್ ಇರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋದರೆ ವೆಯ್ಟ್ ಚೆಕ್ ಮಾಡಿದ್ರಲ್ಲ, ಸೊ ಅಲ್ಲಿ ಮತ್ತೆ ವ್ಯಾಕ್ಸಿನೇಷನ್ನ ಹಾಕ್ತಾರೆ. ಸೊ ಆ ಥರ ನಾನು ಪಾಪುನ ಎತ್ಕೊಂಡು ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ನೋಡಿ ಅಲ್ಲೇ ಪಕ್ಕದಲ್ಲಿರೋನೆಲ್ಲ ಫುಲ್ ಅಬ್ಸರ್ವ್ ಮಾಡ್ತಾ ಇದ್ದರು, ಏನು ಮಾಡ್ತಾಯಿದ್ದಾರೆ ಅಂತೆಲ್ಲ. ನೋಡಿ ಹೆಂಗೆ ಮಾಡ್ತಿದ್ದಾರೆ ನೋಡಿ. ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡೋದು ಎಷ್ಟೊತ್ತು ಅಂತ ಪಕ್ಕದಲ್ಲಿ ಪ್ಲೇ ಏರಿಯಾ ಇತ್ತು ಅಂತ ಪಾಪುನ ಕರ್ಕೊಂಡು ಬಂದೆ. ನೋಡಿ ಈ ಥರ ಕುಂಡ್ರಿಸಿ ಆಟ ಆಡಿಸಿದ್ರೆ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿ ತುಂಬಾ ಮಕ್ಕಳಿರ್ತಾರೆ. ಸೊ ನಾನು ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ, ಎಂಜಾಯ್ ಮಾಡ್ತಾರಾ ಇಲ್ವಾ ನೋಡೋಣ ಅಂತ. ಸೊ ಎಸ್, ಅಲ್ಲಿರೋ ಕಿಡ್ಸ್ನ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು. ಆಮೇಲೆ ಇದರಲ್ಲಿ ತುಂಬಾ ಇಷ್ಟಪಟ್ಟು ಆಡಿದ್ರು. ನಾನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಆಮೇಲೆ ಹೆಂಗೂ ಕರ್ಕೊಂಡೋಗಿ ಇವಾಗ ವ್ಯಾಕ್ಸಿನ್ ಹಾಕಿಸ್ತೀವಲ್ಲ ಫುಲ್ಲು ಅಳ್ತಾರೆ. ಅಷ್ಟೊತ್ತರೆಗೂ ಮತ್ತೆ ಇದೆಲ್ಲ ಆಡ್ಸೋಕ್ಕಾಗಲ್ಲ, ಕಾಲು ಪೇನ್ ಇರುತ್ತಲ್ಲ ವ್ಯಾಕ್ಸಿನ್ ಹಾಕಿದ್ಮೇಲೆ. ಸೊ ಅದರಿಂದ ಇವಾಗೇ ಆಡಿಸ್ಬಿಡೋಣ ಅಂತ ಆಡಿಸ್ದೆ. ಮೀನ್ ವೈಲ್ ನನ್ನ ಹಸ್ಬೆಂಡ್ ವ್ಯಾಕ್ಸಿನೇಷನ್ ತೊಗೊಂಬಂದರು. ನೋಡಿ ಈ ಥರ ಇರುತ್ತೆ ವ್ಯಾಕ್ಸಿನೇಷನ್. ಸೊ ಇದನ್ನು ಕೊಟ್ಟು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೊರಟ್ವಿ. ನನಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಸೊ ಅದಕ್ಕೆ ವ್ಯಾಕ್ಸಿನ್ ಟೈಮಲ್ಲಿ ನಾನು ನನ್ನ ಹಸ್ಬೆಂಡಿಗೆ ಕೊಟ್ಬಿಡ್ತೀನಿ. ಐ ವಿಲ್ ಬಿ ಲೈಕ್ ಲಿಟಲ್ ಅವೇ, ನನಗೆ ಅಳೋದೆಲ್ಲ ನೋಡೋಕ್ಕಾಗೋದೇ ಇಲ್ಲ. ಸರಿ ಆಯಿತು ಅಂತ ಅವರು ಹಾಗೆ ಪಾಪುನ ನೋಡಿಕೊಂಡು ವ್ಯಾಕ್ಸಿನ್ ಕೊಡ್ತಾರೆ. ದರ್ ಲೈಕ್ ಟೂ ಗುಡ್ ಆಯಿತಾ, ಲೈಕ್ ನಿಧಾನಕ್ಕೆ ನೋಡಿಕೊಂಡು ಕೊಡ್ತಾರೆ. ಲೈಕ್ ಬೇರೆ ಕಡೆ ಥರ ಎಲ್ಲ ಅಲ್ಲ. ನನಗೆ ತುಂಬಾ ಇಷ್ಟ ಈ ಹಾಸ್ಪಿಟಲ್, ಅವರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಆ್ಯಂಡ್ ದ ವೇ ದೇ ಟ್ರೀಟ್ ಬೇಬೀಸ್ ಡ್ಯೂರಿಂಗ್ ವ್ಯಾಕ್ಸಿನೇಷನ್ ಟೈಮ್ ಸ್ಪೆಷಲಿ. ಸೊ ಈ ಥರ ನೋಡಿ ಎಷ್ಟು ಕ್ಯೂಟು. ಬಟ್ ಅಂದರೆ ಅಳೋದು ನೋಡಿದ್ರೆ ನೋಡೋಕ್ಕಾಗಲ್ಲ ನನಗಂತೂ, ಅಷ್ಟೇ ಅಳೋದು. ನನಗಂತೂ ಸರಿ ಓಕೆ ಆಯಿತು 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 ಅಂತ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ಸೊ ಇದು ಏನು ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ 6th ಮಂತ್ದು. ಸೊ ವ್ಯಾಕ್ಸಿನ್ ಹಾಕಿ ಆಯಿತು. ಅಳ್ತಾ ಇದ್ರು ಚಿನ್ನಮ್ಮ. ಅಲ್ಲಿ ನೋಡಿ 2 ನಿಮಿಷ ಅಷ್ಟೇ ನನ್ನ ಪಾಪು ಅಳೋದು. ಅಲ್ಲ ಬಂದ್ವಿ 2 ಮಿನಿಟ್ಸ್ ಅಷ್ಟೇ ಅಲ್ಲಮ್ಮ, ನೋವೆಲ್ಲ ಹೊಟ್ಟೋಗುತ್ತಲ್ಲಮ್ಮ. ಚಿಕ್ಕಲ್ಲ ಅವ್ರು ತುಂಬ ಅಳಲ್ಲ, ತುಂಬ ಒಳ್ಳೆಯವರು. ನೋಡಿ ಆ್ಯಕ್ಚುಲಿ ನಾನು ಜನರಲ್ ವಾರ್ಡಲ್ಲಿ ಸ್ಟೇ ಮಾಡಿದಾಗ ಇಲ್ಲೇ ಮಾಡಿದ್ದು. ಆಯ್ತಮ್ಮ ಆಯಿತು. ಕಾಲು ಅಲ್ಲಾಡ್ಸ್ಬಾರ್ದು, ಕಾಲು ಅಲ್ಲಾಡ್ಸಿದ್ರೆ ನೋವುತ್ತಮ್ಮ. ಹಾಂ ಆಯಿತು ಕಣ್ಣು, ಆಯ್ತಮ್ಮ ಆಯಿತು ಆಯಿತು. ಈ ಥರ ಒಳಗಡೆ ಹೋಗ್ಬೇಕು. ಹೋಗ್ಬಿಡಿ. ಪಾಪು ಡಿಸ್ಚಾರ್ಜ್ ಆದಮೇಲೆ ನಾನು ಸೆಕೆಂಡ್ ಟೈಮ್ ಚೆಕಪ್ಗೆ ಹೋದಾಗ ಅಡ್ಮಿಟ್ ಆಗಿದ್ದಾಗ ನಂಗೆ ಜನರಲ್ ವಾರ್ಡೇ ಸಿಕ್ಕಿತ್ತು. ಜಾಂಡೀಸ್ ಜಾಸ್ತಿ ಇದೆ ಪಾಪುಗೆ ಅಂತ, ಅದು ಸೇಮ್ ಇಲ್ಲೇ. ಸೊ ವ್ಯಾಕ್ಸಿನ್ ಎಲ್ಲ ಆಯಿತು. ಇವಾಗ ಕ್ಯಾಬ್ ಬುಕ್ ಮಾಡಿ ಕಾಯ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಹೊರಡೋದಷ್ಟೇ. ಸೊ ಕ್ಯಾಬ್ ಬರ್ತಾ ಇದೆ, ನಾವು 2 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಕ್ಯಾಬ್ ಬಂದಮೇಲೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ವ್ಯಾಕ್ಸಿನ್ ಹಾಕಿದ್ರಲ್ಲ ಕಂದ ನಿಮಗೆ, 7 ವ್ಯಾಕ್ಸಿನ್ ಹೆಂಗಿತ್ತು ಕಂದ? ನೋಡ್ತಾ ಇದೆ, ಅವಾಗ ಹ್ಞೂ ಅಂತ ಇದ್ದಾರೆ, ಮತ್ತೆ ಸುಮ್ಮನೆ ಆಗ್ಬಿಡ್ತಿದ್ದಾರೆ. ತುಂಬ ಆಚೆ ಬಂದರೆ ಇಷ್ಟ ಅವರಿಗೆ. ಅವ್ರ ಪಪ್ಪ ನೋಡ್ತಾ ಇರೋದು ಅವರು. ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ
ಸ್ವಲ್ಪ ಲೈಟಾಗಿ ಜ್ವರ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಜ್ವರ ಬಂದರೆ ಇದು ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಕೊಡಿ ಅಂತ ಹೇಳಿದ್ದಾರೆ, ಇಲ್ಲ ಅಂದರೆ ಬೇಡ ಅಂತ ಅಷ್ಟೇ. ಸೊ ಮನೆಗೆ ಹೋಗ್ತಾ ಕ್ಯಾಬಲ್ಲಿ ಕೊಂಡು ಮನೆಗೆ ಹೋಗಿ ಪಾಪುಗೆ ಏನು ಜ್ವರ ಬರ್ತಾಯಿದ್ರೆ ಸಾಕು ಅಂತ ಅನ್ಕೊಂತಿದ್ದೀವಿ. ಸೊ ಇಷ್ಟ ಆಗಿತ್ತು. ಸೊ ಮನೆಗೆ ಹೋದ್ಮೇಲೆ ವ್ಲಾಗ್ನ ಮತ್ತೆ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇವತ್ತು ದಿನ ಫುಲ್ ಹೇಗಿದೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಬಾಯ್ ಅಮ್ಮ. ಬಾಯ್. ಐ ಆಮ್ ಲೈಕ್ ಸೋ ಲಕ್ಕಿ ಅಂತ ಅನಿಸುತ್ತೆ. ನನ್ನ ಪಾಪು ನನಗೆ ಯಾವುದೇ ಥರ ತುಂಬ ಕಷ್ಟ ಎಲ್ಲ ಕೊಡೋದೇ ಇಲ್ಲ. ಈ ವ್ಯಾಕ್ಸಿನೇಷನ್ ಟೈಮಲ್ಲೂ ಅಷ್ಟೇ, ಎಷ್ಟು ಪೇನ್ ಆದರೂ ಆ ಇಂಜೆಕ್ಷನ್ ಹಾಕಿದಾಗಷ್ಟೇ ಅಳ್ತಾರೆ. ಆಮೇಲೆ ಮನೆಗೆ ಬಂದಮೇಲೆ ತುಂಬ ಸಲ ಇವಾಗವರೆಗೂ ಹಾಕ್ಸಿರೋ ವ್ಯಾಕ್ಸಿನ್ಸಲ್ಲೂ ಅಷ್ಟೇ ಜಾಸ್ತಿ ಎಲ್ಲ ಕಾಟ ಕೊಡೋದೇ ಇಲ್ಲ. ತುಂಬ ಪೇನ್ ಆದರೆ ಮಾತ್ರ ಅಳೋದು ಅಷ್ಟೇ. ಲೈಕ್ ಸೋ ಬ್ಲೆಸ್ ಟು ಹ್ಯಾವ್ ಹರ್. ಹಂಗೆ ನೋಡಿಕೊಂಡು ಆಚೆಗಡೆ ಎಲ್ಲರಿಗೂ ಬಾಯ್, ಆಲ್ರೆಡಿ ಕಲ್ತಿದ್ರು ಈ ಥರ ಬಾಯ್ ಮಾಡೋದು, ಹಾಯ್ ಮಾಡೋದೆಲ್ಲ. ಸೊ ಆ ಥರ ವೆಹಿಕಲ್ಸ್ನೆಲ್ಲ ನೋಡಿಕೊಂಡು ಹಾಯ್ ಬಾಯ್ ಅಂತ ಮಾಡ್ತಾಯಿದ್ದಾರೆ. ಸೊ ನಾನಿಲ್ಲಿ ಹಾಗೆ ಒಂದು ರೀಲ್ನ ಕೂಡ ಶೂಟ್ ಮಾಡಿದ್ದೆ, ತುಂಬ ಬ್ಯಾಕ್ ಆಲ್ರೆಡಿ ಹಾಕಿದ್ದೀನಿ ಶಾರ್ಟ್ಸಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಅದು ಕೂಡ ನನ್ನ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಅವರ ಸಾಂಗ್ ಆಯಿತಾ. ಸೊ ಎಸ್, ಯಾವುದು ಅಂದರೆ ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಊರ ಸುತ್ತಿ ನೋಡುವೆ, ಟಾನ್ ಟಡಾನ್ 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 ಟಾನ್ ಟಡಾನ್ ಟಡಾನ್ ಟಡಾನ್. ಅದು ಕೂಡ ಅವರೇ ಹಾಡಿರೋದು ಸಾಂಗ್ ಅವ್ರು ಚಿಕ್ಕವರಿದ್ದಾಗ. ಐ ಲವ್ ಪುನೀತ್ ರಾಜ್ಕುಮಾರ್ ಸರ್, ನಂಗೆ ತುಂಬಾ ಇಷ್ಟ ಅವ್ರು ಕಂಡ್ರೆ. ಸೊ ಎಸ್, ಕ್ಯಾಬ್ ಬಂತು. ಕ್ಯಾಬ್ ಹತ್ತಿ ನಾವು ಹೊರಡ್ತಾ ಇದ್ದೀವಿ ವಾಪಸ್ ಮನೆಗೆ. ನಾವು ತುಂಬ ಹೊತ್ತೆಲ್ಲ ಅಲ್ಲಿ ವೆಯ್ಟ್ ಮಾಡಲಿಕ್ಕೆ ಹೋಗಿಲ್ಲ, ಬಿಕಾಸ್ ಪಾಪುಗೆ ವ್ಯಾಕ್ಸಿನೇಷನ್ದು ಪೇನ್ ಬಂದುಬಿಟ್ರೆ ಕಷ್ಟ ಅಲ್ವಾ ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ನಾನು ಅಲ್ಲೇ ಎಕ್ಸ್ಪ್ರೆಸ್ ಮಾಡಿದ್ದೆ ಮಿಲ್ಕ್ನ. ಸೊ ಅದನ್ನೇ ಪಾಪುಗೆ ಫೀಡ್ ಮಾಡಿಸ್ತಾ ಇದ್ದೀನಿ, ಬಿಕಾಸ್ ಕನ್ವೀನಿಯೆಂಟ್ ಇರುತ್ತೆ ಈ ಥರದ ಟೈಮಲ್ಲಿ, ಸ್ಪೆಷಲಿ ಟ್ರಾವೆಲಿಂಗಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಪ್ರೆಸ್ ಮಾಡಿ ಅಲ್ಲೇ ಪಾಪುಗೆ ಕೊಡ್ತಾಯಿದ್ದೀನಿ. ಪಾಪು ಹಾಲು ಕುಡ್ಕೊಂಡು ಹೊರಡ್ತಾ ಇದ್ದೀವಿ ಕ್ಯಾಬಲ್ಲಿ ಮನೆಗೆ. ಸೊ ಎಸ್, ನಮಗೆ ಅನ್ನಿಸ್ತಾ ಇತ್ತು ಲೈಕ್ ಜ್ವರ ಬಂದಿಲ್ಲ ಅಂದರೆ ಸಾಕು ಅಂತ ಹೇಳಿ. ಆಲ್ರೆಡಿ ಹೇಳಿದ್ದೀನಲ್ಲ, ಡಾಕ್ಟರ್ ಹೇಳಿದ್ರು ಬರಲ್ಲ, ಬಟ್ ಬಂದರೆ ಪ್ಯಾರಾಸಿಟಮಾಲ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಎಸ್, ನಾನು ಅದೇ ಅನ್ಕೊತಾ ಇದ್ದೆ, ಬಂದಿಲ್ಲ ಅಂದರೆ ಸಾಕು ಅಂತ. ಯಾವುದು ವ್ಯಾಕ್ಸಿನೇಷನ್ ಅಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಫ್ಲೂ ವ್ಯಾಕ್ಸಿನೇಷನ್ ಆಯಿತಾ. ಮೆಜಾರಿಟಿ ಎಲ್ಲರೂ ಮಿಸ್ ಮಾಡ್ತಾರೆ, ಬಟ್ ಐ ವುಡ್ ಸಜೆಸ್ಟ್ ನಾಟ್ ಟು ಮಿಸ್ ದಿಸ್. 6 ಮಂತ್ಸಲ್ಲಿ ಫಸ್ಟ್ ಡೋಸ್ ಕೊಡ್ತಾರೆ. ನನಗೆ ಆವತ್ತಿನ ದಿನ ನನಗೆ ಗೊತ್ತಿದ್ದಿಲ್ಲ ಅಲ್ಲ, 6 ಮಂತ್ಸ್ ಇತ್ತು ಅಂತ ಹೋದ್ವಿ. ಸೊ ಅವಾಗ ಡಾಕ್ಟರ್ ಹೇಳಿದರು 6 ಮಂತ್ಸಲ್ಲಿ ಫಸ್ಟ್ ಡೋಸ್ ಕೊಡ್ತಾರೆ, ಅದು ಆದಮೇಲೆ ಮತ್ತೆ 7th ಮಂತಲ್ಲಿ ಸೆಕೆಂಡ್ ಡೋಸ್ ಕೊಡ್ತಾರೆ. ಸೊ ಫಸ್ಟ್ ಟೈಮ್ ಹಾಕಿಸಿದಾಗ 2 ಡೋಸ್ನ ಹಾಕಿಸ್ಬೇಕು. ಅದಾದಮೇಲೆ ಎವ್ರಿ ಇಯರು ಒನ್ ಟೈಮ್ ಒನ್ ಡೋಸ್ ಥರ ಹಾಕಿಸ್ತಾ ಇರಬೇಕು ಅಪ್ ಅಂಟಿಲ್ 5th ಇಯರ್ವರೆಗೂ. ಸೊ ಎಸ್, ದಿಸ್ ಇಸ್ ಫ್ಲೂ ವ್ಯಾಕ್ಸಿನ್. ಮೆಜಾರಿಟಿ ಎಲ್ಲರೂ ತುಂಬ ಜನ ಮಿಸ್ ಮಾಡಿಬಿಡ್ತಾರೆ. ಸೊ ಇದೇನಕ್ಕೆ ಅಂತ ಹೇಳಿದರೆ, ಈ ಥರ ಕೋಲ್ಡು ಕಾಫು ಎಲ್ಲ ಆಚೆಗಡೆ ತುಂಬ ಕ್ಯಾಚ್ ಮಾಡ್ತಾರಲ್ಲ ಅದರಿಂದ. ಸೊ ಇದು ಹಾಕ್ಸಿದ್ರೆ ಏನು ಕೋಲ್ಡ್ ಕಾಫ್ ಬರೋದೇ ಇಲ್ವಾ ಅಂದರೆ ಆ ಥರದ್ದೆಲ್ಲ ಏನಿಲ್ಲ, ಬಟ್ ಆದಷ್ಟು ಪ್ರಿವೆಂಟ್ ಆಗುತ್ತೆ. ಸೊ ದಿಸ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಟು ಫಾರ್ ಬೇಬೀಸ್, ಸ್ಪೆಷಲಿ ಈ ಟೈಮಲ್ಲಿ, ಬಿಕಾಸ್ ಈ ಶ್ವಾಸಕೋಶ ಎಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದರೆ ಡೋಂಟ್ ಮಿಸ್ ದಿಸ್ ವ್ಯಾಕ್ಸಿನ್. ನಮಗೆ ವ್ಯಾಕ್ಸಿನೇಷನ್ ಚಾರ್ಟಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ ಯಾವ ವ್ಯಾಕ್ಸಿನ್ ಹಾಕಿಸ್ಬೇಕು ಕಂಪಲ್ಸರಿ ಅಂತ. ಸೊ ನೋಡಿಕೊಂಡು ಮಿಸ್ ಮಾಡ್ದಿರಾ ನೀವು ಆ ವ್ಯಾಕ್ಸಿನ್ಸ್ನ ಹಾಕಿಸಿ ಆಯಿತಾ. ಸೊ ಸರಿ ಆಯಿತು. ಹಂಗೆ ಬರ್ಬೇಕಾದ್ರೆ ಪಾಪು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ರು. ಯೂಶ್ವಲಿ ಅಷ್ಟೇ, ಕ್ಯಾಬ್ ಇಲ್ಲ ಆಟೋದಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಎದ್ದಿರ್ತಾರೆ ಅಕ್ಕಪಕ್ಕ ನೋಡಿಕೊಂಡು. ಆಮೇಲೆ ಹಾಗೆ ಅದು ಜೋಲಿ ಆಡ್ದಂಗೆ ಇರುತ್ತಲ್ಲ, ಹಿಂಗೆ ಬ್ರೇಕ್ ಹಾಕಿದಾಗ ಮುಂದೆ ಹಿಂದೆ ಬಂದಾಗೆಲ್ಲ ಹಂಗೆ ನಿದ್ದೆ ಮಾಡಿಬಿಡ್ತಾರೆ. ನನ್ನ ಹಸ್ಬೆಂಡ್ ಕೂಡ ಸರಿ, ಅವ್ರಿಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಅವರು ನಿದ್ದೆ ಮಾಡಿಬಿಟ್ರು. ಸರಿ ಇಬ್ಬರು ನಿದ್ದೆ ಮಾಡಿದಾರಲ್ವಾ ಅಂತ ಹೇಳಿ ಹಂಗೆ ಫನ್ನಿ ಇರುತ್ತೆ ಅವ್ರಿಗೆ ತೋರ್ಸೋಕ್ಕೆ ಅಂತ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಎಸ್, ಅಷ್ಟೇ. ಹಂಗೆ ಮನೆಗೆ ಹೋಗಿ ರೀಚ್ ಆದ್ವಿ. ಹಾಯ್ ಆಲ್, ಮನೆಗೆ ಬಂದಾಯಿತು. ಫುಲ್ ಟಯರ್ಡಾಗಿತ್ತು, ಸ್ವಲ್ಪ ಮಲ್ಕೊಂಬಿಟ್ವಿ. ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ಬೇಬಿನೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಆರಾಮಾಗಿ, ನಾನು ಮಲಗಿದ್ದೆ. ಈಗಷ್ಟೇ ಇಬ್ಬರು ಇದ್ವಿ. ಸೊ ಏನು ಜ್ವರ ಫೀವರ್ ಎಲ್ಲ ಏನೂ ಬಂದಿಲ್ಲ, ಬಿಕಾಸ್ ನಾವು ಪೇನ್ಲೆಸ್ ವ್ಯಾಕ್ಸಿನೇ ಹಾಕ್ಸಿದ್ದು. ಸೊ ಅದರಿಂದ ಸ್ವಲ್ಪ ಏನು ಜ್ವರ ಬಂದಿಲ್ಲ, ಬಟ್ ಸ್ವಲ್ಪ ಪೇನ್ ಇತ್ತು ಅನಿಸುತ್ತೆ, ಅಳ್ತಾಯಿದ್ರು. ಐಸ್ ಪ್ಯಾಕ್ ಹಾಕಿದ್ವಿ ಅಷ್ಟೇ. ಜ್ವರ ಬಂದರೆ ಮಾತ್ರ ಡ್ರಾಪ್ಸ್ ಹಾಕಿ ಅಂತ ಡ್ರಾಪ್ಸ್ ಬರ್ಕೊಟ್ಟಿದ್ದಾರೆ. ಜ್ವರ ಬಂದಿಲ್ಲ ಅಂದರೆ ಬೇಡ ಅಂತ ಹೇಳಿದ್ದಾರೆ. ಸೊ ಜ್ವರ ಏನೂ ಬಂದಿಲ್ಲ ಇವಾಗವರೆಗೂ, ಟೆಂಪ್ರೇಚರ್ ಏನು ಬಂದಿಲ್ಲ. ಸೊ ಐ ಥಿಂಕ್ ಶಿ ಈಸ್ ಡೂಯಿಂಗ್ ಗುಡ್ ಅಂತ ಆಟ ಆಡ್ತಾಯಿದ್ದಾರೆ.
ವ್ಯಾಕ್ಸಿನ್ ಹಾಕ್ಸ್ಕೊಂಬಂದ್ರ ನೀವು? ಹಾಂ, ವ್ಯಾಕ್ಸಿನ್ ಹಾಕಿರೋ ಥರ ಆಡ್ತಾ ಇದ್ದೀರಾ ನೀವು? ಹಾಂ, ಫುಲ್ ಆ್ಯಕ್ಟಿವಾಗಿ ಆಟ ಆಡ್ತಾ ಇದ್ದೀರಲ್ಲ ನೀವು? ಹಾಂ, ಕಂದ ಮೊಬೈಲ್ ಇಲ್ಲಿದೆಯಾ ನೋಡಿ, ಎಲ್ಲಿ ಬರ್ತಾರೆ. ಫೋನ್ ಎಲ್ಲಿದೆ ಅಲ್ಲಿ ಈ ಥರ ಮುಂದೆ ಮುಂದೆ ಬರೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಆರಾಮಾಗಿ ಬಂದ್ಬಿಡ್ತಾರೆ. ಸೊ ಇವಾಗ ಅವರಿಗೆ ಸ್ವಲ್ಪ ಹಾಲು ಕುಡಿಸಿ ಸ್ವೀಟ್ ಪೊಟ್ಯಾಟೊ ತರಿಸಿದ್ದೀನಿ, ಬೇಯಿಸ್ಬಿಟ್ಟು ಅದನ್ನು ಸ್ವಲ್ಪ ತಿನ್ನಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ತಿನ್ನಿಸಿ ನಾರ್ಮಲ್ ಬ್ರೆಸ್ಟ್ ಫೀಡಿಂಗ್ ಕಂಟಿನ್ಯೂ ಮಾಡಬೇಕಂತೆ. ಸಾಲಿಡ್ಸ್ ಮಾತ್ರ ಸೈಡಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಮೇನ್ ನ್ಯೂಟ್ರಿಷನ್ ಬ್ರೆಸ್ಟ್ ಮಿಲ್ಕಿಂದನೇ ಹೋಗುತ್ತಂತೆ. ಸೊ ಇವಾಗ ಅದನ್ನು ಹಾಕ್ಬಿಟ್ಟು ಅಷ್ಟು ತೀಟೆ ಆಗಿಬಿಟ್ಟಿದ್ದಾರೆ, ಇವ್ರನ್ನ ಹಿಡಿಯೋಕ್ಕಾಗಲ್ಲ. ಓಕೆ, ನಾನು ಆಮೇಲೆ ಸಿಗ್ತೀನಿ ನೆಕ್ಸ್ಟ್. ಹಾಯ್, ನೆನ್ನೆ ಅಷ್ಟೇ ರಾತ್ರಿ ಮಲ್ಕೊಂಬಿಟ್ವಿ, ಆ ವ್ಲಾಗ್ನ ಕಂಟಿನ್ಯೂ ಮಾಡಿ ಎಂಡ್ ಮಾಡಲಿಕ್ಕೆ ಆಗಿಲ್ಲ. ಸೊ ಸರಿ ಆಯಿತು, ವ್ಲಾಗ್ನ ಹಂಗೆ ಇವತ್ತು ಮುಗಿಸ್ಬಿಡೋಣ ಅಂತ ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ನಮ್ಮ ಬೇಬಿ ಹಿಂಗಿದ್ದಾಳೆ. ಚಿನ್ನಮ್ಮ ಫ್ರಾಕಿ ಹಾಕ್ಕೊಂಡಿದ್ಯಲ್ಲ ನೀನು, ಫ್ರಾಕಿ ಚಿನಿಕಂದ ಓನಮ್ಮ ಹಾಕ್ಕೊಂಡಿರೋದು ನೀನು, ಫ್ರಾಕಿ ಅಲ್ಲಮ್ಮ. ಅಲ್ಲಿ ನೋಡು ಎಲ್ಲರಿಗೂ ಹೇಳು, ಫ್ರಾಕೇ ಹಾಕ್ಕೊಂಡಿದ್ದೀನಿ ನಾನು. ಹೇಳಮ್ಮ, ಏನು ಜ್ವರ ಎಲ್ಲ ಏನೂ ಬಂದಿಲ್ಲ, ಶೀ ಈಸ್ ಡೂಯಿಂಗ್ ಗುಡ್ ಅಲ್ಲಮ್ಮ, ಅಲ್ಲ ಕಂದ? ಇದು ಫ್ಲೂ ವ್ಯಾಕ್ಸಿನ್. ಸೊ ಕೆಲವ್ರಿಗೆ ಬರುತ್ತಂತೆ, ಇಮ್ಯುನಿಟಿ ಪವರ್ ಏನಾದರೂ ಇದ್ದರೆ ಬರಲ್ಲ ಅಂತ ಹೇಳಿದ್ರು. ಸೊ ಬೇಬಿಗೇನು ಅಷ್ಟೊಂದು ಫೀವರ್ ಎಲ್ಲ ಏನೂ ಬಂದಿಲ್ಲ, ಲೈಟಾಗಿ ತಲೆ ಬಿಸಿ ಇರ್ತಾಯಿತ್ತು. ಇವಾಗ ಶೀ ಈಸ್ ಆಲ್ ಗುಡ್. ನನ್ನ ಪ್ರಕಾರ ಶೀ ಈಸ್ ಆಲ್ ಗುಡ್. ಒಂದಿನ ಏನು ಸ್ನಾನ ಮಾಡಿಸ್ಬಿಡಿ ಅಂತ ಹೇಳಿದ್ದಾರೆ, 2 days ಬೇಡ ಅಂತ ಹೇಳಿದ್ದಾರೆ. ಸೊ 1 day ಬೇಡ ಅಂತ ಹೇಳಿದ್ದಾರೆ, ನಾನು 2 days ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಸ್ಡ್ ಆನ್ ಹರ್ ಅವ್ರದ್ದು ಹೆಂಗಿದೆ ಅವ್ರದ್ದು ಬಾಡಿ ಮತ್ತು ಅವ್ರದ್ದು ಹೆಲ್ತ್ ನೋಡಿಕೊಂಡು ಡಿಸೈಡ್ ಮಾಡ್ತೀನಿ. ಇವತ್ತು ಸ್ನಾನ ಮಾಡಿಸಿಲ್ಲ, ನಾಳೆ ಮಾಡಿಸೋಣ ಅಂತಿದ್ದೀನಿ. ನೋಡ್ತೀನಿ, ನಾಳೆ ಏನಾದರೂ ಫೀವರ್ ಬಂತು ಅಂದರೆ ಇಲ್ಲ ಅಂದರೆ ಮಾಡಿಸೋದು ಅಲ್ಲಮ್ಮ. ಔಚ್, ಇಷ್ಟು ತೀಟೆ ನೋಡಿದ್ರಾ? ಹಿಂಗೆ ಯಾವಾಗೂ ಹಿಂಗೆ ಮಾಡ್ತಾ ಇರ್ತಾರೆ. ನಂದು ಅರ್ಧ ಕೂದಲು ಉದ್ರೋಗಕ್ಕೆ ಇವರೇ ಕಾರಣ. ನನ್ನ ಕೂದಲು ಅರ್ಧ ಕಾರಣ ಇವರೇ, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಂತೆ, ಅದಕ್ಕೆ ಫೋನ್ ಹೊಡಿತಾರಂತೆ. ಹೊಡಿತೀರಾ ಫೋನ್ನ? ಹೊಡೀರಿ. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ದ್ಯಾಟ್ ನಾನು ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಬಾಯ್. ಸಬ್ಸ್ಕ್ರೈಬ್.